ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 23 ದೇವಹೂತಿಯ ಪ್ರಲಾಪ. ಇದರಿಂದ ಇವತ್ತು 53ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 53. ಏತಾವತಾಲಂ ಕಾಲೇನ ವ್ಯತಿಕ್ರಾಂತೇನ ಮೇ ಪ್ರಭೋ ಇಂದ್ರಿಯಾರ್ಥ ಪ್ರಸಂಗೇನ ಪರಿತ್ಯಕ್ತ ಪರಾತ್ಮನಃ. ಅನುವಾದ: ಈವರೆಗೆ ನಾವು ಭಗವದ್ ಜ್ಞಾನ ಸಾಧನೆಯನ್ನು ಉಪೇಕ್ಷಿಸಿ ಕೇವಲ ಇಂದ್ರಿಯ ತೃಪ್ತಿಗಾಗಿ ಕಾಲಹರಣ ಮಾಡಿದೆವು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನ್ ತಿಳ್ಕೊಂಡ್ವಿ? ದೇವಹೂತಿ ತನ್ನ ಗಂಡನಿಗೆ ಹೇಳ್ತಾ ಇದ್ದಾಳೆ, ನೀವು ನನಗೆ ಹೆಣ್ಣು ಮಕ್ಕಳನ್ನ ಕೊಟ್ಟಿದ್ದೀರಾ, ಮತ್ತೆ ನೀವ್ ಏನ್ ಹೇಳಿದ್ರು ಅದನ್ನೆಲ್ಲ ಅದೇ ರೀತಿ ನಡ್ಕೊಂಡಿದ್ದೀರಾ, ನನ್ಗೆ ಮಾತು ಕೊಟ್ಟಿದ್ದೆಲ್ಲ ನಡ್ಕೊಂಡಿದ್ದೀರಾ. ಈಗ ಹೆಣ್ಣು ಮಕ್ಕಳಿದಾರಲ್ಲ, ಅವರು ತಮಗೆ ಯೋಗ್ಯರಾದಂತಹ ಪತಿಯರನ್ನ ಪಡ್ಕೊಂಡ್ಮೇಲೆ ಏನ್ ಮಾಡ್ತಾರೆ? ಅವರು ತಮ್ಮ ಮನೆಗಳಿಗೆ ಹೊರಟೋಗ್ತಾರೆ. ನೀವು ಕೂಡ ಸನ್ಯಾಸಿಗಳಾಗಿ ಹೊರಟು ಹೋದ್ರೆ ನನಗೆ ಸಮಾಧಾನ ಪಡಿಸೋಂಥವ್ರು ಯಾರು ಅಂತ ಅಂದ್ಬಿಟ್ಟು ಕೇಳಿದ್ಲು. ಅದನ್ನ ತಿಳ್ಕೊಂಡ್ವಿ. ಮುಂದುವರೆದು ಈ ಒಂದು ಶ್ಲೋಕದಲ್ಲಿ ಹೇಳ್ತಾಳೆ, ಇಲ್ಲಿವರೆಗೂ ಕೂಡ ನಾವಿಬ್ರು ಏನ್ ಮಾಡಿದ್ವಿ? ಭಗವತ್ ಸಾಧನೆಯನ್ನ ಉಪೇಕ್ಷೆ ಮಾಡಿ, ಅಂದ್ರೆ ಅದರ ಕಡೆ ಗಮನ ಕೊಡದೆ ಬರೀ ಇಂದ್ರಿಯ ತೃಪ್ತಿಗೋಸ್ಕರನೇ ಕಾಲಹರಣ ಮಾಡಿದೀವಿ ಅಂತ ಹೇಳ್ತಾ ಇದ್ದಾಳೆ. ಎಂತ ಒಂದು ಉನ್ನತವಾದಂತಹ ವಿಚಾರ ನೋಡಿ. ಅವಳು ಇಷ್ಟು ದಿವಸ ತನ್ನ ಗಂಡನ ಜೊತೆ ವಿಹಾರ ಮಾಡಿದ್ಲು, ಆಮೇಲೆ ಎಲ್ಲ ಒಂದು ಇಂದ್ರಿಯ ಭೋಗಗಳನ್ನು ಭೋಗಿಸ್ದು, ತನ್ನ ಕಾಮವನ್ನು ಕೂಡ ತೃಪ್ತಿ ಪಡಿಸ್ಕೊಂಡ್ಲು. ಅದೆಲ್ಲ ಮಾಡಿದ್ದು ಕಾಲಹರಣ ಅನ್ನೋದನ್ನ ಹೇಳ್ತಾ ಇದ್ದಾಳೆ. ನಾವು ಭಗವದ್ ಜ್ಞಾನ ಸಾಧನೆಯನ್ನ ನಾವು ಒಂಚೂರೂ ಮಾಡ್ಲಿಲ್ಲ, ಬರೀ ನಾವು ಭೋಗಗಳಲ್ಲಿ ಇಂದ್ರಿಯ ತೃಪ್ತಿಗೋಸ್ಕರನೇ ನಾವು ಕಾಲಹರಣ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾಳೆ. ಈ ವಿಷಯದ ಬಗ್ಗೆ ಈಗ ಗುರುಗಳು ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಪಶುಗಳಂತೆ ಕೇವಲ ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲಿ ವ್ಯರ್ಥಗೊಳಿಸುವುದಕ್ಕಾಗಿ ಮನುಷ್ಯ ಜೀವನವು ಉದ್ದೇಶಿತವಾಗಿಲ್ಲ. ಪ್ರಾಣಿಗಳಾದರೂ ಯಾವಾಗಲೂ ಇಂದ್ರಿಯ ತೃಪ್ತಿಯಲ್ಲಿ ಆಹಾರ, ನಿದ್ರೆ, ಭಯ, ಮೈಥುನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುತ್ತವೆ. ಆದರೆ ಮನುಷ್ಯನಾದವನು ಹಾಗೆ ತೊಡಗಿಸಿಕೊಳ್ಳುವಂತಿಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈಗ ಅವಳು ಹೇಳ್ತಾಳಲ್ವಾ, ನಾವು ಭಗವದ್ ಜ್ಞಾನ ಸಾಧನೆಯನ್ನ ಬಿಟ್ಟು ಬರೀ ಇಂದ್ರಿಯ ತೃಪ್ತಿಗೋಸ್ಕರನೇ ಕಾಲಹರಣ ಮಾಡಿದ್ವಿ ಅಂತ. ಇಲ್ಲಿ ಪಶು ಪಕ್ಷಿಗಳು ಅವು ಇಂದ್ರಿಯ ತೃಪ್ತಿಯ ಚಟುವಟಿಕೆಗಳಲ್ಲೇ ಇರೋದಕ್ಕೋಸ್ಕರ ಇರುವಂಥದ್ದು. ಅವರು ಸಾಧನೆ ಮಾಡಬೇಕು, ಜಪ ಮಾಡಬೇಕು, ತಪ ಮಾಡಬೇಕು, ಭಗವಂತನ ಜ್ಞಾನ ತಿಳುವಳಿಕೆ ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಅವರ ಒಂದು ಜೀವನ ಇಲ್ಲ. ಅವರು ಬರೀ ತಮ್ಮ ಇಂದ್ರಿಯ ತೃಪ್ತಿಯನ್ನ ಪಡ್ಕೊಳ್ತಾರೆ. ಆದ್ರೆ ಮನುಷ್ಯ ಜೀವನ ಇದೆಯಲ್ಲ, ಅದು ಬರೀ ಇಂದ್ರಿಯ ತೃಪ್ತಿಗೋಸ್ಕರ ಇರುವಂತದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರಾಣಿಗಳು ಯಾವಾಗ್ಲೂ ಇಂದ್ರಿಯ ತೃಪ್ತಿಯಲ್ಲೇ ಇರುತ್ತೆ. ಏನು ಇಂದ್ರಿಯ ತೃಪ್ತಿ ಅಂದ್ರೆ? ಆಹಾರಕ್ಕೋಸ್ಕರ ಓಡಾಡ್ತಾ ಇರುತ್ತೆ, ಆಹಾರಕ್ಕೋಸ್ಕರ ಅದು ಹುಡುಕಾಟವನ್ನ ನಡೆಸ್ತಾ ಇರುತ್ತೆ, ಮತ್ತೆ ನಿದ್ರೆ ಮಾಡುತ್ತೆ, ಭಯ ಪಟ್ಕೊಳ್ಳುತ್ತೆ, ಮತ್ತೆ ಮೈಥುನಗಳಲ್ಲಿ ಅಂದ್ರೆ ತಮ್ಮ ಇಂದ್ರಿಯಗಳನ್ನ ತೃಪ್ತಿ ಪಡಿಸ್ಕೊಳ್ಳೋದಕ್ಕೋಸ್ಕರ ತಮ್ಮನ್ನ ತಾವು ತೊಡಗಿಸ್ಕೊಂಡಿರತ್ತೆ. ಮನುಷ್ಯನು ಇಷ್ಟೇ ಮಾಡ್ಕೊಳ್ಬೇಕಾ? ಇಲ್ಲ. ಆದ್ರೆ ಮನುಷ್ಯ ಜನ್ಮ ಅನ್ನೋದನ್ನ ಕೊಟ್ಟಿರೋದೇ ಬೇರೆ ಒಂದು ವಿಷಯಕ್ಕೋಸ್ಕರ. ಬರೀ ಆಹಾರ, ನಿದ್ರೆ, ಭಯ, ಮೈಥುನಗಳಿಗೋಸ್ಕರ ಇಲ್ಲಿ ಮನುಷ್ಯ ಜೀವನವನ್ನ ಕೊಟ್ಟಿಲ್ಲ. ಇಲ್ಲ ಅಂದ್ರೆ ಪ್ರಾಣಿಗಳಿಗೆ ಮನೆ ಇಲ್ಲ, ನಮಗೆ ಯಾಕೆ ಮನೆಗಳಿದೆ ಅಲ್ವಾ? ಆಮೇಲೆ ಅವು ಯೋಚನೆ ಮಾಡೋದಿಲ್ಲ, ನಾವು ಬುದ್ಧಿ ಉಪಯೋಗಿಸ್ತೀವಿ. ಯಾಕೆ? ಅದೊಂದು ಸ್ಪೆಷಲ್ ಏನೋ ಒಂದು ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ ಅಂದ್ರೆ ಅದು ಬೇರೆಯ ಉದ್ದೇಶವನ್ನ ಇಟ್ಕೊಂಡೇ ಕೊಟ್ಟಿರ್ತಾನಲ್ವಾ ಭಗವಂತ. ಸೊ ಆ ರೀತಿ ಯೋಚನೆ ಮಾಡ್ಬೇಕು. ಯಾವ್ದಾದ್ರೂ ಪ್ರಾಣಿ ಸತ್ಸಂಗಗಳಿಗೆ ಹೋಗಿ ಕೂತ್ಕೊಂಡು ಸತ್ಸಂಗವನ್ನ ಕೇಳುತ್ತಾ? ಇಲ್ಲ. ಕೇಳುವಂತ ಬುದ್ಧಿಯನ್ನ ಭಗವಂತ ಮನುಷ್ಯನಿಗೆ ಯಾಕೆ ಕೊಟ್ಟಿದ್ದಾನೆ ಅಂದ್ರೆ ಅದಕ್ಕೊಂದು ವಿಶೇಷತೆ ಅನ್ನೋದು ಇದ್ದೇ ಇರುತ್ತೆ. ಸೊ ಇಲ್ಲ, ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಪ್ರಾಣಿಗಳು ಹೇಗೆ ಇಂದ್ರಿಯ ತೃಪ್ತಿಯಲ್ಲಿ ತಮ್ಮನ್ನ ತಾವು ಸದಾ ತೊಡಗಿಸ್ಕೊಂಡಿರುತ್ತೋ ಆ ರೀತಿ ಮನುಷ್ಯ ತೊಡಗಿಸ್ಕೊಂಡಿರಬಾರದು, ಇರೋ ಹಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಪಲ್ಸರಿ ಅಲ್ಲಿ ಹಾಗಿರೋ ಹಾಗಿಲ್ಲ. ಆದ್ರೆ ನಾವೆಲ್ಲ ಹಾಗೆ ಇದೀವಲ್ಲ ಅಂತ ನಮಗೊಂದು ಪ್ರಶ್ನೆ ಬರ್ಬೋದು. ಅದು ನಾವು ಮಾಡ್ತಾ ಇರುವಂತ ತಪ್ಪು. ಅದಕ್ಕೆ ಭಗವಂತ ಎಲ್ಲೇ ಕೊಡ್ಬೇಕೋ ಅಲ್ಲಿ ಕೊಡ್ತಾನೆ. ಆಮೇಲೆ ನಮ್ಮನ್ನ ನಾವು ಇಂದ್ರಿಯ ತೃಪ್ತಿಗಳಿಂದ ನಮ್ಮನ್ನ ನಾವು ತಗೊಂಡ್ ಬರ್ತೀವಿ. ಆ ರೀತಿಯ ಒಂದು ಪರಿಸ್ಥಿತಿಯನ್ನ ಅವನು ಕ್ರಿಯೇಟ್ ಮಾಡ್ತಾನೆ. ಭೌತಿಕ ದೇಹವನ್ನು ಹೊಂದಿರುವ ಕಾರಣ ನಿಯಂತ್ರಣ ತತ್ವಾನುಸಾರ ಮನುಷ್ಯನು ಇಂದ್ರಿಯ ತೃಪ್ತಿಯನ್ನು ಹೊಂದಬಹುದಷ್ಟೇ. ಆದುದರಿಂದ ದೇವಹೂತಿಯು ಪತಿಯನ್ನ ಕುರಿತು,
ಈವರೆಗೂ ನಾವು ಈ ಪುತ್ರಿಯರನ್ನು ಪಡೆದೆವು. ಆಕಾಶ ಭವನದಲ್ಲಿ ಭೌತಿಕ ಜೀವನದ ಸುಖವನ್ನು ಬ್ರಹ್ಮಾಂಡದಲ್ಲೆಲ್ಲ ವಿಹಾರ ಮಾಡುತ್ತಾ ಅನುಭವಿಸಿದೆವು. ನಿನ್ನ ದಯೆಯಿಂದ ಈ ವರಗಳು ಪ್ರಾಪ್ತವಾದವು. ಆದರೆ ಅವೆಲ್ಲವೂ ಕೇವಲ ಇಂದ್ರಿಯ ತೃಪ್ತಿಗಾಗಿ. ಈಗ ನನ್ನ ಆಧ್ಯಾತ್ಮಿಕ ಪ್ರಗತಿಗೆ ಏನಾದರೂ ಬೇಕು ಎಂದು ನುಡಿದಳು. ಎಂಥ ಒಂದು ವಿಚಾರ ನೋಡಿ. ಇಲ್ಲಿ ಈ ಭೌತಿಕ ದೇಹವನ್ನ ನಾವು ಪಡೆದಿರೋ ಕಾರಣ ಅದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಇಂದ್ರಿಯ ತೃಪ್ತಿಯನ್ನ ಹೊಂದಬೇಕಷ್ಟೇನೆ. ಇಲ್ಲಿ ಆಹಾರ, ನಿದ್ರೆ, ಭಯ, ಮೈಥುನ ಇದನ್ನೆಲ್ಲ ಬಿಟ್ಟು ಇರಬೇಕು ಅಂತ ಹೇಳ್ತಾ ಇಲ್ಲ. ಅದನ್ನ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಮಾಡಿ ಬೇರೆ ಒಂದು ಸಮಯವನ್ನ ಆಧ್ಯಾತ್ಮಿಕಕ್ಕೋಸ್ಕರ ಉಪಯೋಗ ಮಾಡಬೇಕು. ಆಹಾರವನ್ನ ನಾವು ತಗೊಳ್ಳೇಬೇಕು. ಈ ದೇಹದಲ್ಲಿ ಇದೀವಿ ಅಂತಂದ್ಮೇಲೆ ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಈ ದೇಹ ಇರಬೇಕು, ಚೆನ್ನಾಗಿ ಒಳ್ಳೆ ಕಂಡೀಷನಲ್ಲಿ ಇರಬೇಕು, ಆರೋಗ್ಯವಾಗಿರ್ಬೇಕು ಅಂತಂದ್ರೆ ಅದಕ್ಕೆ ಸಮಯಕ್ಕೆ ಸರಿಯಾಗಿ ಏನು ಊಟ ಕೊಡಬೇಕು ಅದು ಕೊಡಬೇಕು. ಎಷ್ಟು ನಿದ್ದೆ ಮಾಡಬೇಕು ಅಷ್ಟು ನಿದ್ದೆ ಮಾಡಲೇಬೇಕು. ಮತ್ತೆ ಭಯ ಅಂತಂದ್ರೆ ಇಲ್ಲಿ ಭಯ ಪಡಲೇಬೇಕು ಅಂತೇನಿಲ್ಲ. ಆಮೇಲೆ ಮೈಥುನ ಅಂತಂದ್ರೆ ಏನು, ನಮ್ಮ ಆಸೆಗಳನ್ನ ಈಡೇರಿಸ್ಕೊಳ್ಳೋದಿದೆಯಲ್ಲ ಅದು ಕೂಡ ಮಾಡಬೇಕಾಗತ್ತೆ. ಆದರೆ ಅದೆಲ್ಲವೂ ಕೂಡ ಒಂದು ನಿಯಂತ್ರಣದಲ್ಲಿ ಇರಬೇಕು. ಅಷ್ಟು ಇಂದ್ರಿಯ ತೃಪ್ತಿಯನ್ನ ಮಾತ್ರ ನಾವು ಹೊಂದಬಹುದು. ಅದಕ್ಕೆ ಇಲ್ಲಿ ಅವಳು ಹೇಳ್ತಾ ಇದ್ದಾಳೆ ತನ್ನ ಗಂಡನಿಗೆ, ಇಲ್ಲಿವರೆಗೂ ನಾವು ಹೆಣ್ಣು ಮಕ್ಕಳನ್ನ ಪಡೆದ್ವಿ. ಆಮೇಲೆ ಆಕಾಶ ಭವನದಲ್ಲಿ ಈ ಭೌತಿಕ ಜೀವನದ ಸುಖ ಏನಿದೆಯೋ ಅದನ್ನೆಲ್ಲ ಬ್ರಹ್ಮಾಂಡದಲ್ಲೆಲ್ಲ ವಿಹಾರ ಮಾಡ್ತಾ ಅಲ್ಲೆಲ್ಲ ಓಡಾಡ್ತಾ ನಾವು ಅನುಭವಿಸಿದ್ವಿ. ಇದೆಲ್ಲ ಆಗಿದ್ದು ನಿನ್ನ ದಯೆಯಿಂದ. ಇವೆಲ್ಲ ವರದ ರೂಪದಲ್ಲಿ ನಿಮ್ಮಿಂದ ನನಗೆ ಸಿಕ್ಕಿದೆ. ಆದ್ರೆ ಅವೆಲ್ಲವೂ ಕೂಡ ಕೇವಲ ಇಂದ್ರಿಯ ತೃಪ್ತಿಗೋಸ್ಕರ ಇದೆ. ಈಗ ನನಗೇನ್ ಬೇಕು? ಆಧ್ಯಾತ್ಮಿಕ ಪ್ರಗತಿಗೆ ಏನಾದ್ರೂ ಒಂದು ಬೇಕು ಅಂತ ಕೇಳ್ಕೊಳ್ತಾ ಇದ್ದಾಳೆ. ಅಂದ್ರೆ ಇಂದ್ರಿಯ ತೃಪ್ತಿಗೆ ಏನೇನ್ ಬೇಕೋ ಅದನ್ನೆಲ್ಲ ನೀವು ನನಗೆ ಕೊಟ್ಟಿದ್ದೀರಾ, ಅದರಿಂದ ನನ್ನನ್ನ ತೃಪ್ತಿಪಡಿಸಿದ್ದೀರಾ. ಆದ್ರೆ ಈಗ ನನಗೆ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಏನಾದ್ರೂ ನೀವು ಕೊಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾಳೆ. ಈ ಮನಸ್ಥಿತಿ ನಮ್ಮಲ್ಲೂ ಇರಬೇಕು. ಬರೀ ನಾವು ಇಂದ್ರಿಯ ಭೋಗಗಳನ್ನ ಭೋಗಿಸ್ಕೊಂಡು ಇದ್ಬಿಡೋದಲ್ಲ. ಒಂದಲ್ಲ ಒಂದು ಸಮಯದಲ್ಲಿ ನಮ್ಮ ಮನಸ್ಸಿಗೆ ಬರಬೇಕು, ಅಯ್ಯೋ ನಾನು ಬರೀ ಟೈಮನ್ನ ನನ್ನ ಇಂದ್ರಿಯಗಳನ್ನ ತೃಪ್ತಿಪಡಿಸ್ಕೊಳ್ಳೋದ್ರಲ್ಲೇ ನಾನು ಕಳೀತಾ ಇದ್ದೀನಲ್ಲ. ಯಾವಾಗ ನಾನು ಆಧ್ಯಾತ್ಮಿಕ ಸಾಧನೆ ಮಾಡೋದು, ಯಾವಾಗ ಸತ್ಸಂಗವನ್ನ ಕೇಳೋದು, ಯಾವಾಗ ನಾನು ಈ ಗ್ರಂಥಗಳನ್ನ ಓದೋದು, ಅದರಲ್ಲಿರೋದನ್ನ ತಿಳ್ಕೊಳ್ಳೋದು ಅನ್ನುವಂಥ ಒಂದು ಬುದ್ಧಿ ನಮಗೆ ಬರಬೇಕು. ನಮಗೆ ಅಷ್ಟು ತಿಳುವಳಿಕೆ ಇರಬೇಕು, ಅಷ್ಟು ವಿವೇಕನಾದ್ರೂ ನಮ್ಮಲ್ಲಿ ಬರಬೇಕು. ಸೊ ಜ್ಞಾನ ಅನ್ನೋದು ತುಂಬಾ ಇಂಪಾರ್ಟೆಂಟು. ಆ ಜ್ಞಾನ ತಿಳುವಳಿಕೆ ಇದ್ದಾಗಲೇ ನಮಗೆ ವಿವೇಕ ಅನ್ನೋದು ಬರೋದು. ವಿವೇಕ ಅನ್ನೋದು ಬಂದಾಗಲೇ ನಾವು ಏನು ಮಾಡ್ತಾ ಇದೀವೋ ಅದು ಸರಿನೋ ತಪ್ಪೋ ಅದೆಲ್ಲ ನಮಗೆ ಗೊತ್ತಾಗೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನಾಗುತ್ತೆ ಅಂತ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.